5 ವರ್ಷಗಳ ಹಿಂದೆ ಆ ಹುಡುಗ ಬೀದಿಯಲ್ಲಿ ದೇವರ ಫೋಟೋ ಹಿಡಿದು ಭಿಕ್ಷೆ ಬೇಡ್ತಾ ಇದ್ದ. ಇನ್ನು ಆ ಹುಡುಗಿಯೋ ಜೀತಕ್ಕಾಗಿ ಮಾರಾಟವಾದ್ಲು. ಆದರೆ ಇವರ ಬದುಕೆಲ್ಲ ಈಗ ಬದಲಾಗಿದೆ. ಮಾತ್ರವಲ್ಲ, ಸಾಧನೆ ಹಾದಿಯಲ್ಲಿ ಸುಂದರ ಪಯಣ ಮಾಡ್ತಿದ್ದಾರೆ. ತಂದೆ ತಾಯಿ ಯಾರೆಂಬುದು ಗೊತ್ತಿಲ್ಲ. ಹುಟ್ಟಿದಾಗಲೇ ಬೀದಿಗೆ ಬಿದ್ದವನು ಈತ. ಬುದ್ಧಿ ಬರುವಾಗ ಕೈಯಲ್ಲಿ ಭಿಕ್ಷಾ ಪಾತ್ರೆ ಇತ್ತು. ಜೊತೆಗೆ ಶನಿದೇವರ ಫೋಟೋ ಹಿಡಿದು ಭಿಕ್ಷೆ ಬೇಡಿದ್ದರಿಂದ ದಿನಕ್ಕೆ 100 ರೂಪಾಯಿ ಗಳಿಸ್ತಾ ಇದ್ದ. ಶಿಕ್ಷಣ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಈತ ಈಗ SSLCಯನ್ನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾನೆ. ಇದು ಮೈಸೂರಿನ ಗಣೇಶನ ಕಥೆ. ಈ ಹುಡುಗನ ಸಾಧನೆಗೆ ಕಾರಣವಾಗಿದ್ದು ಇಲ್ಲಿನ ಒಡನಾಡಿ ಸಂಸ್ಥೆ. ನಮ್ಮ ತಂದೆ ಹೆಸರು ತಾಯಿ ಹೆಸರು ನನಗೇನು ಗೊತ್ತಿಲ್ಲ. ನಾನು 5 ವರ್ಷ ನಾನು ತುಂಬ ಚಿಕ್ಕ ಹುಡುಗ ಇದ್ದಂಗೆ ಇಲ್ಲೇ ಈ ಹಾಸ್ಟೆಲೇ ಬೆಳೆದಿದ್ದು. ಇವರೇ ಶಿಕ್ಷಣ ಕೊಡ್ತಾರೆ. 2 ವರ್ಷ ಅಲ್ಲಿ ನಾನು ಭಿಕ್ಷೆ ಬೇಡ್ಕೊಂಡಿದ್ದೆ. ಎಲ್ಲ ಶನಿದೇವ್ರ ಫೋಟೋ ಹಾಕೊಂಡು ಶಿಕ್ಷಣ ಅಂತಂದ್ರೇನು, ಮುಂದೆ ಬರೋದಂದ್ರೇನು ನನಗೇನು ಗೊತ್ತಿರಲ್ಲ. ಆಗ ಇಲ್ಲಿ ಕರ್ಕೊಂಡ್ಬಂದಾದ್ಮೇಲೆ ನಾನು ಈಗ SSLC ಪಾಸ್ ಆಗಿದ್ದೀನಿ. ಇನ್ನು ಈ ರತ್ನಾಳ ಕಥೆಯು ವಿಭಿನ್ನವಾಗಿಲ್ಲ. ಚಿಕ್ಕವಳಿದ್ದಾಗಲೇ ಅಪ್ಪ ತೀರಿಕೊಂಡಿದ್ರು. ಮನೆಯಲ್ಲಿ ಕಷ್ಟ. ಅದಕ್ಕೆ ಇವಳನ್ನ ಮಂಗಳೂರಿನ ಶ್ರೀಮಂತರ ಮನೆಗೆ ಜೀತಕ್ಕಾಗಿ ಮಾರಾಟ ಮಾಡಿದ್ರು. ಹರಕಲು ಬಟ್ಟೆ ತೊಟ್ಟು ಹಳಸಿದ ಅನ್ನ ಊಟ ಮಾಡ್ತಾ ಇರಬೇಕಾಗಿತ್ತು. ಇವತ್ತೇನಾದರೂ ಈಕೆ ಇಂಗ್ಲಿಷ್ ಮೀಡಿಯಂನಲ್ಲಿ SSLC ಪಾಸ್ ಮಾಡಿದರೆ ಅದಕ್ಕೆ ಒಡನಾಡಿ ಸಂಸ್ಥೆಯೇ ಕಾರಣ. ನಮ್ಮ ತಂದೆ ನಾನು 6th ಇದ್ದಾಗಲೇ ತೀರೋದ್ರು. ನನಗೆ ಓದೋ ಆಸೆ ಇರಲಿಲ್ಲ. ಆಮೇಲೆ ಹೇಳಿದಾಗ ಓದ್ತೀನಿ ಅಂತ ಒಪ್ಕೊಂಡು ಚೆನ್ನಾಗಿ ಓದಿ ಈಗ SSLC ಪಾಸ್ ಆಗಿ ತುಂಬ ಖುಷಿ ಆಗುತ್ತೆ. ಇನ್ನೂ ಓದಬೇಕು ಅಂತ ಆಸೆ ಆಗುತ್ತೆ. ಮುಂದೆ ಕಾಮರ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಬೀದಿ ಮಕ್ಕಳು, ನಿರ್ಗತಿಕರ ಪುನರ್ವಸತಿಗಾಗಿಯೇ ಇರುವ ಒಡನಾಡಿ ಸಂಸ್ಥೆಯ ಶೈಕ್ಷಣಿಕ ಕ್ರಾಂತಿಯೂ ಹೌದು. ಈ ಬಾರಿಯ SSLC ಪರೀಕ್ಷೆಯಲ್ಲಿ ಒಡನಾಡಿ ಸಂಸ್ಥೆಯಲ್ಲಿ ಆಶ್ರಯ ಪಡೆದಿರುವ ಈ 5 ಮಕ್ಕಳು ವಿಶಿಷ್ಟ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಸರ್, ಈ ಗಣೇಶ ಅಂತ ನಾವು ಇಲ್ಲಿ ಕರ್ಕೊಂಬರೋಕ್ಕಿಂತ ಮೊದಲು ಒಂದು ಸಣ್ಣ ಪಂಚೆ ಉಟ್ಕೊಂಡು, ನಾಮ ಬಳ್ಕೊಂಡು, ಜಡೆ ಬಿಟ್ಕೊಂಡು, ಶನಿದೇವ್ರದ್ದು ಫೋಟೋ ಹೆಗ್ಲಿಗೆ ಹಾಕೊಂಡು ಓಡಾಡ್ಕೊಂಡು ಭಿಕ್ಷೆ ಬೇಡ್ತಿದ್ದ ಆಸ್ಪತ್ರೆ ಮುಂದೆ ಅಥವಾ ಮಾರ್ಕೆಟ್ ಮುಂದೆ. ಈ ಥರದಿದ್ದ ಹುಡುಗ ಈಗ SSLC ಪಾಸ್ ಆಗಿದ್ದಾನೆ. ವೇಶ್ಯೆಯರ ಮಕ್ಕಳಾದ ಮಂಜುನಾಥ, ಲಕ್ಷ್ಮಿ, ಸರಸ್ವತಿ ಇವರು ಕೂಡ ಈ ಸಂಸ್ಥೆಯ ನೆರವಿನಲ್ಲೇ ಓದಿ ದಡ ಮುಟ್ಟಿದ್ದಾರೆ. ಮಹಾಜನ ಸ್ಕೂಲ್ಗೆ ಸೇರಿ ಇಂಗ್ಲಿಷ್ ಮಾಧ್ಯಮದಲ್ಲಿಯೇ ಓದಿ ಉಜ್ವಲ ಭವಿಷ್ಯ ಕಂಡುಕೊಂಡಿದ್ದಾರೆ. ಅಟ್ಲೀಸ್ಟ್ ಸೆಕೆಂಡ್ ಜನರೇಷನ್ ಆದರೂ ಕೂಡ ಮುಂದಕ್ಕೆ ಹೋಗಿ ಅವ್ರ ತಾಯಿಂದ್ರನ್ನ ಅವರು ಸಾಕುವಂಥ ಸಿಸ್ಟಮ್ಗೆ ಬರಲಿ ಅಂತ ಹೇಳುವಂಥದ್ದು. ಮತ್ತು ಅವರು ಯಾವುದೇ ರೀತಿಯಾದಂಥ ಶೋಷಣೆಗೊಳಪಡುವಂತಹ ಒಂದು ಚಾನ್ಸಸ್ ಏನಿದೆ ಅದನ್ನು ನಾವು ತಪ್ಪಿಸ್ಲಿಕ್ಕೋಸ್ಕರ ಈ ಮಕ್ಕಳನ್ನು ನಾವು ಶಿಕ್ಷಣ ದಾರಿಗೆ ತಂದಿದ್ದೀವಿ. ವಿದ್ಯೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದ ಈ ಮಕ್ಕಳನ್ನ ರಕ್ಷಿಸಿ ತಂದ ಒಡನಾಡಿ ಸಂಸ್ಥೆ ಇವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇಂದು ವಿದ್ಯಾವಂತರನ್ನಾಗಿ ಮಾಡಿದೆ. ಉಳ್ಳವರ ಮಕ್ಕಳು ಎಲ್ಲಾ ಸೌಲಭ್ಯಗಳೊಂದಿಗೆ ಓದಿ ಪಾಸ್ ಮಾಡೋದಕ್ಕಿಂತ ಶಿಕ್ಷಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಈ ಮಕ್ಕಳ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7, ಮೈಸೂರು.